ರಾಜ್ಯದಲ್ಲಿ ಪಟ್ಟದ ಪಗಡೆ ಆಟ ಈಗ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಅಂತೂ ಇಂತೂ ಬಂದಿದೆ. ಯಾಕಂದ್ರೆ ಕಳೆದ ಹಲವು ತಿಂಗಳುಗಳಿಂದಲೂ ಕೂಡ ಇವತ್ತು ಬರುತ್ತೆ ನಾಳೆ ಬರುತ್ತೆ ಆ ದಿನ ಅನ್ನುವಂಥದ್ದನ್ನ ಕಾಯ್ತಾ ಇದ್ದಂಥ ಎರಡೂ ಪಾಳೆಯಗಳಲ್ಲಿ ಈಗ ಬೆಳವಣಿಗೆಗಳಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂಥದ್ದು ಪಕ್ಕ, ಆದರೆ ಯಾವಾಗ ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ಇರುವಂಥ ವಿಚಾರ. ಬಹುಶಃ ನಾಳೆನೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಹುದು ಅನ್ನುವಂಥ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ನಾಳೆ ಬೆಳಿಗ್ಗೆ ಅವರು ಉಪಹಾರ ಕೂಟವನ್ನು ಕರೆದಿದ್ದಾರೆ, ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸ್ಕೊಂಡು ನೇರವಾಗಿ ರಾಜಭವನಕ್ಕೆ ಅಂದ್ರೆ ಲೋಕಭವನಕ್ಕೆ ತೆರಳಿ ಅಲ್ಲಿ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನು ಕೊಡ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್. ಮೊದಲು ಬ್ರೇಕ್ಫಾಸ್ಟ್ ಮೀಟಿಂಗ್, ಅದಾದ ನಂತರ ಬಹುಶಃ ಏನೇ ತೀರ್ಮಾನ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತದೆ. ಬಹುಶಃ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೂ ಕೂಡ ತಮ್ಮ ಆಪ್ತರ ಸಚಿವರ ಜೊತೆಗೆ ಅಥವಾ ಅಲ್ಲಿ ಬಂದಂತಹ ನಾಯಕರ ಜೊತೆಗೆ ತಮ್ಮ ಒಂದು ಅಭಿಪ್ರಾಯವನ್ನು ಹಂಚ್ಕೋಬಹುದು. ಹಾಗೆ ಈಗ ಕೆಲವು ಹೊತ್ತಿನ ಮುಂಚೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ರು. ಇನ್ಫ್ಯಾಕ್ಟ್ ನೆಹರು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಅಲ್ಲಿ ಬಂದು ಪುಷ್ಪ ನಮನವನ್ನು ಸಲ್ಲಿಸಿ ಅದಾದ ನಂತರ ಹಾಗೆ ಹೋಗ್ತಾ ಇದ್ರು. ನಂತರ ಮತ್ತೆ ಮಾಧ್ಯಮದವರು ಕೇಳ್ತಾರೆ, ಬನ್ನಿ ಮಾತನಾಡಿ, ಅಟ್ಲೀಸ್ಟ್ ನೆಹರು ಅವ್ರ ಬಗ್ಗೆ ಮಾತನಾಡಿ ಅಂತ ಹೇಳಿದಾಗ ಅವ್ರು ಬಂದು ಮಾಧ್ಯಮದ ಜೊತೆಗೆ ಮಾತಾಡ್ತಾರೆ. ಸೊ ನೆಹರು ಅವ್ರ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳಿ ಗುಣಗಾನ ಮಾಡಿ ನಂತರ ಹೊರಡುವ ಸಂದರ್ಭದಲ್ಲಿ ಯಾವಾಗ ಮಾಧ್ಯಮದವರು ಕೇಳ್ತಾರೋ ಪ್ರಶ್ನೆ, ಸರ್ ನಿನ್ನೆ ಏನಾಯಿತು ಸಭೆಯಲ್ಲಿ, ಏನು ತೀರ್ಮಾನ ಆಗಿದೆ, ನೀವೇನು ತೀರ್ಮಾನವನ್ನು ತಗೊಂಡಿದ್ದೀರಿ ಅನ್ನುವಂಥದ್ರ ಬಗ್ಗೆ ಕೇಳಿದಾಗ ಹೈಕಮಾಂಡ್ ಜೊತೆಯಲ್ಲಿ ಏನಾದರೂ ಚರ್ಚೆ ಆಯ್ತಾ ಅನ್ನುವಂಥದ್ರ ಬಗ್ಗೆ ಎಲ್ಲ ವಿಚಾರವನ್ನು ನಾಳೆ ಮಾತಾಡ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಈಗ ಸಿದ್ದರಾಮಯ್ಯವರು. ಬಟ್ ಯಾವಾಗ ಎಷ್ಟೊತ್ತಿಗೆ ಅದ್ರ ಬಗ್ಗೆ ಏನು ಹೇಳಿಲ್ಲ. ನಾಳೆ ಮಾತಾಡ್ತೀನಿ, ಎಷ್ಟೊತ್ತಿಗೆ ಹೇಳ್ತೀನಿ ಅನ್ನುವಂಥದ್ದೇನು ಹೇಳಿಲ್ಲ. ಈಗ ಸದ್ಯಕ್ಕೆ ನಮಗೆ ಲಭ್ಯವಾಗ್ತಾ ಇರುವಂತಹ ಇನ್ಸೈಡ್ ಮಾಹಿತಿ ಪ್ರಕಾರ ಎಲ್ಲವೂ ಕೂಡ ಕಾಲ ಸನ್ನಿಹಿತವಾಗಿದೆ. ಸಿಎಂ ರಾಜೀನಾಮೆಯನ್ನು ಕೊಡ್ತಾರೆ, ಬಟ್ ನಾಳೆ ಯಾವಾಗ ಅನ್ನೋದು, ಆದರೆ ಎಷ್ಟೊತ್ತಿಗೆ ಅನ್ನುವಂಥದ್ದು ಮಾತ್ರ ಈಗ ಬಾಕಿ ಇದೆ. 10 ಹಲವು ಹುದ್ದೆಗಳು ಸಂಪೂರ್ಣ ಬದಲಾವಣೆ ಸಾಧ್ಯತೆ, ಸಂಪುಟದಲ್ಲಿ ಹೊಸಬರಿಗೆ ಅವಕಾಶವೂ ಕೂಡ ಸಿಗುತ್ತೆ ಅಂತ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯೂ ಕೂಡ ಆಗ್ಲಿಕ್ಕಿದೆ. ನೂತನ ಅಧ್ಯಕ್ಷರು ಸಿಗ್ತಾರೆ ಕೆಪಿಸಿಸಿಗೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಬದಲಾದ್ರೆ ಬರೀ ಒಬ್ಬ ಮಾತ್ರ ಬದಲಾಗೋದಿಲ್ಲ. ಇಲ್ಲಿ ಬರೀ ಮುಖ್ಯಮಂತ್ರಿ ಬದಲಾಗಿ ಇನ್ನೊಬ್ರು ಮುಖ್ಯಮಂತ್ರಿಗಳು ಬಂದ್ರು ಅನ್ನುವಂಥದ್ದು ಇರೋದಿಲ್ಲ. ಇಲ್ಲಿ ಇಡೀ ತಂಡ, ಇಡೀ ಕ್ಯಾಬಿನೆಟ್ಟೇ ರೀಶಫಲ್ ಆಗುವಂತ ಸಾಧ್ಯತೆಗಳಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಕಾರ್ಯಾಧ್ಯಕ್ಷರ ಸ್ಥಾನ ಇದೆಲ್ಲ ಬದಲಾವಣೆ ಆಗುತ್ತೆ. ಸಚಿವ ಸಂಪುಟದ 32 ಸ್ಥಾನಗಳು ಇವೆಲ್ಲವೂ ಕೂಡ ಚೇಂಜ್ ಆಗುತ್ತೆ. ಜೊತೆಗೆ ಅವಧಿ ಮುಗ್ದಿರುವಂತಹ ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನ ಎಲ್ಲವೂ ಕೂಡ ಬದಲಾಗುವಂತಹ ಸಾಧ್ಯತೆಗಳಿದೆ. ಕಾರ್ಯಾಧ್ಯಕ್ಷರ ಪೈಕಿ ಕೆಲವರಿಗೆ ಸಚಿವ ಸ್ಥಾನದ ಸಾಧ್ಯತೆಗಳು ಕೂಡ ಇವೆ. ಹೀಗೆ ಈಗ ಸಂಪೂರ್ಣವಾಗಿ ಮೊದಲು ಕಾಂಗ್ರೆಸ್ ಏನು ಅಧಿಕಾರಕ್ಕೆ ಬಂತು ಕಳೆದ 3 ವರ್ಷಗಳ ಹಿಂದೆ, ಆಗ ಸಿದ್ದರಾಮಯ್ಯ ನೇತೃತ್ವದ ಒಂದು ಆಡಳಿತ ಏನು ಆರಂಭವಾಯಿತು, ಅವರ ಕ್ಯಾಬಿನೆಟ್ ಏನು ಫಾರ್ಮ್ ಆಯಿತು, ಆ ಟೈಮ್ನಲ್ಲೂ ಕೂಡ ಒಂದು ಚೆಕ್ಮೇಟ್ ಅನ್ನೋ ರೀತಿಯಲ್ಲೇ ಡಿ.ಕೆ. ಶಿವಕುಮಾರ್ ಅವರು DCM ಆಗಿ ಇದ್ರು ಸಿದ್ದರಾಮಯ್ಯ ಅವರ ಒಂದು ಸಂಪುಟದಲ್ಲಿ. ಸೊ ಹಾಗಾಗಿ ಈಗ ಮುಂದೆ ನೆಕ್ಸ್ಟ್ ಈಗ ಚೇಂಜ್ ಆಗ್ತಾರೆ ಅನ್ನುವಂಥದ್ದಾದ್ರೆ, ಈಗ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಟ್ಟು ಹೊರಬರ್ತಾರೆ ಅನ್ನುವಂಥದ್ದಾದ್ರೆ ಹೊಸ ಮುಖ್ಯಮಂತ್ರಿ ಬರ್ತಾರೆ. ಈಗ ನೋಡಿ, ಹಾಲಿ ಕಾರ್ಯದರ್ಶಿ ಬದಲಾವಣೆ ಆದರೆ ಕಾರ್ಯಾಧ್ಯಕ್ಷರ ಬದಲಾವಣೆ, ಸೊ ಅವರ ನೂತನ ನೇಮಕ ಆಗಬೇಕು. ಕೆಲವು ನಿಗಮ ಮಂಡಳಿಗಳಿಗೆ ಹೊಸ ಶಾಸಕರಿಗೆ ಅವಕಾಶವನ್ನು ಕೊಡ್ತೀವಿ ಅನ್ನುವಂಥದ್ದು ಈಗಾಗಲೇ ಚರ್ಚೆ ಆಗ್ತಾ ಇದೆ. ಸಿಎಂ ರಾಜೀನಾಮೆಯಿಂದ ಸಂಪೂರ್ಣ ಕಾಂಗ್ರೆಸ್ ಕ್ಯಾಬಿನೆಟ್ಟೇ ಬದಲಾಗುತ್ತೆ. ಈಗ ಹಾಲಿ ಕಾರ್ಯಾಧ್ಯಕ್ಷರು ಕೂಡ ಬದಲಾದ್ರೆ ಅವ್ರಿಗೇನಾದರೂ ಸಚಿವ ಸ್ಥಾನವನ್ನ ಕೊಟ್ರೆ ಆಗ ಇಲ್ಲಿ ಕಾರ್ಯಾಧ್ಯಕ್ಷರ ಒಂದು ಆಯ್ಕೆ ಕೂಡ ಆಗಬೇಕು, ಜೊತೆಗೆ ಅಧ್ಯಕ್ಷರ ಒಂದು ಆಯ್ಕೆ. ಸಾಕಷ್ಟು ಕಡೆ ಕೆಲಸಗಳು ಬಾಕಿ ಇವೆ, ಸಾಕಷ್ಟು ಇನ್ನೂ ಕೂಡ ಯೋಜನೆಗಳನ್ನು ತರುವಂಥದ್ದು ಇವೆಲ್ಲವೂ ಕೂಡ ಹೇಗಾಗತ್ತೆ ಹಾಗಾದರೆ? ಇದೆಲ್ಲವೂ ಕೂಡ ಈಗ ಸದ್ಯಕ್ಕಿರುವಂತಹ ಒಂದು ಪ್ರಶ್ನೆ. ಬನ್ನಿ ನಾವು ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಈಗ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಇನ್ನೂ ಕೂಡ ನವದೆಹಲಿಯಲ್ಲಿದ್ದಾರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿದ್ದಾರೆ. ಸೊ ಎರಡೂ ಕಡೆ ಹೇಗೆ ಚರ್ಚೆಗಳು ಅಥವಾ ಬೆಳವಣಿಗೆಗಳಾಗ್ತಾ ಇವೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಡೆಲ್ಲಿಯಲ್ಲಿ ನಮ್ಮ ಪ್ರತಿನಿಧಿ ಪ್ರಮೋದ್ ಇದ್ದಾರೆ, ಹಾಗೆ ಬೆಂಗಳೂರಿನಲ್ಲಿ ಪ್ರಸನ್ನ ಅವ್ರ ಹತ್ರ ಮಾತಾಡೋಣ. ಪ್ರಸನ್ನ, ಈಗ ಸದ್ಯಕ್ಕಿರುವಂತಹ ಮಾಹಿತಿ ಬಹುಶಃ ನಾಳೆ ಅನೌನ್ಸ್ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು, ಯಾಕಂದ್ರೆ ಲೋಕಭವನಕ್ಕೆ ಹೋಗೋದಕ್ಕೆ ಈಗಾಗಲೇ ಅವರು ಟೈಮ್ ತಗೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ. ಬಹುಶಃ ನಾಳೆ ಏನಾದರೂ ರೆಸಿಗ್ನೇಷನ್ ಬಗ್ಗೆ ಹೇಳಬಹುದು, ಮಾಹಿತಿ ನೀಡಬಹುದು ಅಂತೇಳಿ. ಒಂದು ವೇಳೆ ಈಗ ಸಿಎಂ ಬದಲಾಗೋದಾದ್ರೆ ಇದು ಬರೀ ಒಂದು ಸ್ಥಾನ ಮಾತ್ರ ಬದಲಾಗುವಂಥದ್ದಲ್ಲ, ಬರೀ ಸಿಎಂ ಚೇಂಜ್ ಆಗಿ ಇನ್ನೊಬ್ರು ಸಿಎಂ ಬರ್ತಾರೆ ಅನ್ನುವಂಥದ್ದಲ್ಲ, ಇಡೀ ಕ್ಯಾಬಿನೆಟ್ ರೀಶಫಲ್ ಆಗ್ಬಹುದು. ಜೊತೆಗೆ ಇಡೀ ಕ್ಯಾಬಿನೆಟ್ ನಲ್ಲಿ ಹೊಸ ಮುಖಗಳ ಅಥವಾ ಯಾರು ಅವಕಾಶ ವಂಚಿತರಿದ್ದಾರೆ ಅವರಿಗೆ ಅವಕಾಶವನ್ನು ಕೊಡುವಂಥದ್ದು. ಇಲ್ಲಿ ಮತ್ತೆ ಅಗೇನ್ ಸಮೀಕರಣಗಳು ತಾಳೆ ಹಾಕುವಂಥದ್ದೆಲ್ಲವೂ ಕೂಡ ಆರಂಭವಾಗುತ್ತೆ. ಒಟ್ಟಾರೆ ಇಡೀ ಕ್ಯಾಬಿನೆಟ್ಟೇ ಹೊಸದಾಗಿ ಯುವಕರಿಗೆ ಹೆಚ್ಚು ಆದ್ಯತೆ, ಇದೆಲ್ಲವೂ ಕೂಡ ಆಗುವಂಥ ಸಾಧ್ಯತೆಗಳಿದೆಯಾ ಹಾಗಾದ್ರೆ ಪ್ರಸನ್ನ?
ರೆಹಮಾನ್, ಇದೀಗ ಮುಖ್ಯಮಂತ್ರಿಗಳಿಗೆ ಇವತ್ತು ಎದುರಾದಂಥ ಪ್ರಶ್ನೆ ರಾಜೀನಾಮೆಯನ್ನು ಕೊಟ್ಟಿದ್ದೀರಾ ಅಥವಾ ಕೊಡ್ತೀರಾ ಅನ್ನುವಂಥ ಪ್ರಶ್ನೆ. ಆವಾಗ ಮುಖ್ಯಮಂತ್ರಿಗಳು ಹೇಳಿದ್ದು ನಾಳೆ ಉತ್ತರ ಕೊಡ್ತೀನಿ ಅಂತ ಹೇಳಿ. ಅಂದರೆ ಬಹುತೇಕ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವಂಥದ್ದು ಬಹುತೇಕ ಖಚಿತವಾಗ್ತಾ ಇದೆ. ಆ ರೀತಿಯ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬದಲಾದರು ಅಂದರೆ ಬಹುತೇಕ ಎಲ್ಲ ಸ್ಥಾನಮಾನಗಳು, ಸಂಪೂರ್ಣವಾದಂಥ ಆಡಳಿತ ವ್ಯವಸ್ಥೆ, ಪಕ್ಷ ಸಂಘಟನೆಯ ಪದಾಧಿಕಾರಿಗಳ ವ್ಯವಸ್ಥೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬದಲಾಗುವಂತಹ ವಾತಾವರಣ ಕಂಡು ಬರ್ತಾ ಇದೆ. ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರು ಬಂದು ಕೂರ್ತಾರೆ ಎನ್ನುವಂಥದ್ದು ಪ್ರಮುಖ ಪ್ರಶ್ನೆ. ಅದಕ್ಕೆ ಸಹಜವಾದಂಥ ಉತ್ತರ ಡಿ.ಕೆ. ಶಿವಕುಮಾರ್ ಅವರೇ ಬಹುತೇಕ 99% ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಬಂದ ತಕ್ಷಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಕೂಡ ಬದಲಾಗಬೇಕಾಗುತ್ತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನು ನೆಟ್ಟಂತ ಸಚಿವರು ಸಚಿವ ಸ್ಥಾನವನ್ನು ಕೂಡ ಜೊತೆಗೆ ಕೊಂಡೊಯ್ತೀವಿ ಅಂತ ಹೇಳ್ತಾರಾ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಆಗ ಸಹಜವಾಗಿ ಸಚಿವ ಸಂಪುಟವು ಕೂಡ ಒಂದು ಹೊಸದಾಗಿ ಸಿದ್ಧಗೊಳ್ಳಬೇಕಾಗುತ್ತೆ. ಈಗ ಇರುವಂತಹ 32 ಖಾತೆಗಳ ಪೈಕಿ ಎಲ್ಲವೂ ಕೂಡ ಬದಲಾಗುವಂತಹ ಸಾಧ್ಯತೆಗಳಿದ್ದಾವೆ. ಹಾಲಿ ಹಿರಿಯ ಸಚಿವರ ಪೈಕಿ 8ರಿಂದ 10 ಮಂದಿಯನ್ನು ಉಳಿಸಿಕೊಂಡು ಉಳಿದ ಎಲ್ಲರನ್ನೂ ಕೂಡ ಬದಲಾಯಿಸಬೇಕು ಅನ್ನುವಂತಹ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಹಾಕಿಕೊಂಡಂತೆ ಕಾಣಿಸ್ತಾ ಇದೆ. ಈಗ ಇರುವಂತಹ ಒಂದು ಹಿರಿತನದ ಆಧಾರದ ಮೇಲೆ ಮತ್ತು ಆಡಳಿತ ವ್ಯವಸ್ಥೆ ಯಾವುದೇ ರೀತಿಯ ಕೊಲ್ಯಾಪ್ಸ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ 8ರಿಂದ 10 ಮಂದಿ ಮುಂದುವರಿಯಬಹುದು. ಇನ್ನುಳಿದಂತೆ ಎಲ್ಲ ಸಚಿವರನ್ನು ಕೂಡ ಬದಲಾಯಿಸುವಂತಹ ಸಾಧ್ಯತೆಗಳಿದ್ದಾವೆ. ಆ ಎಲ್ಲ ಬದಲಾವಣೆ ಕೂಡ ನಾಳೆಯಿಂದಲೇ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇನ್ನು ಕೆಪಿಸಿಸಿಯಲ್ಲಿ ಇರುವಂತಹ ಕಾರ್ಯಾಧ್ಯಕ್ಷರು ಕೂಡ ಕೆಲವೊಂದಿಷ್ಟು ಮಂದಿ ಸಚಿವ ಸ್ಥಾನದ ಮೇಲೆ ಕಣ್ಣನ್ನು ನೆಟ್ಟಿದ್ದಾರೆ. ಹೀಗಾಗಿ ಯಾರಾದರೂ ಕಾರ್ಯದರ್ಶರು, ಉದಾಹರಣೆಗೆ ತನ್ವೀರ್ ಸೇಠ್ ಅವರೇನಾದರೂ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾದರೆ ಇನ್ನುಳಿದಂಥ ಕಾರ್ಯಾಧ್ಯಕ್ಷ ಸ್ಥಾನವೂ ಕೂಡ ಬದಲಾಗುವಂಥ ಸಾಧ್ಯತೆಗಳಿದ್ದಾವೆ. ಪದಾಧಿಕಾರಿಗಳ ವಿಷಯದಲ್ಲೂ ಕೂಡ ಈ ರೀತಿಯ ಬದಲಾವಣೆಗಳನ್ನ ಕೆಪಿಸಿಸಿಯಲ್ಲಿ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಅತ್ಯಾಪ್ತರಾಗಿರುವಂಥವರಿಗೆ ಶಾಸಕರು ಯಾರಿದ್ದಾರೆ ಅವರಿಗೆ ನಿಗಮ ಮಂಡಳಿಗಳ ಸ್ಥಾನವನ್ನು ಕೊಡಲಾಗುತ್ತೆ ಅನ್ನುವಂಥ ಅಭಿಪ್ರಾಯಗಳು ಕೇಳಿ ಬರ್ತಾ ಇದ್ದಾವೆ. ಹಾಲಿ ಇರುವಂಥ ಕೆಲವೊಂದಿಷ್ಟು ಮಂದಿ ಶಾಸಕರ ನಿಗಮ ಮಂಡಳಿಯ ಅವಧಿ ಕೂಡ ಮುಕ್ತಾಯ ಆಗ್ತಾ ಇದೆ. ಅವರ ಅವಧಿ ಮುಕ್ತಾಯ ಆದ ತಕ್ಷಣ ಕೆಲವೊಂದಿಷ್ಟು ಮಂದಿ ಸಚಿವ ಸ್ಥಾನಕ್ಕೆ ಒಂದು ಬಡ್ತಿಯನ್ನು ಪಡಿತಾರೆ. ಆ ಸ್ಥಾನಕ್ಕೆ ಪದಾಧಿಕಾರಿಗಳನ್ನಾಗಲಿ ಉಳಿದಂಥ ಶಾಸಕರನ್ನಾಗಲಿ ತಂದು ಕೂರಿಸುವಂಥ ಸಾಧ್ಯತೆಗಳಿದ್ದಾವೆ. ಇದೆಲ್ಲವನ್ನ ಗಮನಿಸಿದ್ರೆ ಒಂದು ಇಡೀ ಸಂಪೂರ್ಣವಾದಂಥ ಆಡಳಿತ ವ್ಯವಸ್ಥೆ ಬದಲಾಗುವಂಥ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವಾಗ ರಾಜೀನಾಮೆಯನ್ನು ಕೊಡ್ತಾರೋ ಆ ಕ್ಷಣದಿಂದ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಪ್ರಾರಂಭವಾಗ್ತವೆ. ಎಷ್ಟರ ಮಟ್ಟಿಗೆ ಸಿದ್ಧತೆಗಳು ಆರಂಭವಾಗಿದ್ದಾವೆ ಅಂತಂದರೆ ಯಾವ ಅಧಿಕಾರಿ ಎಲ್ಲಿ ಪ್ಲೇಸ್ಮೆಂಟ್ ಆಗಬೇಕು ಅನ್ನೋ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. GBA ಅಧಿಕಾರಿಗಳಿಂದ ಹಿಡಿದು ಹಿರಿಯ ಅಧಿಕಾರಿಗಳ ತನಕ, ಹಿರಿಯ IAS ಅಧಿಕಾರಿಗಳನ್ನ ಯಾರನ್ನ ಆಯಕಟ್ಟಿನ ಜಾಗದಲ್ಲಿ ತಂದು ಕೂರಿಸಬೇಕು ಅನ್ನೋ ಬಗ್ಗೆಯೂ ಕೂಡ ದೊಡ್ಡ ಮಟ್ಟಿಗಿನ ಚರ್ಚೆ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಈಗ ಇರುವಂಥ ಅಧಿಕಾರಿಗಳನ್ನ ಬದಲಾಯಿಸಿ ಹೊಸ ಅಧಿಕಾರಿಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಬಗ್ಗೆಯೂ ಕೂಡ ದೊಡ್ಡ ಮಟ್ಟಿಗಿನ ಚರ್ಚೆ ಶುರುವಾಗಿದೆ. ಈ ಚರ್ಚೆಗಳು ರಿಯಾಲಿಟಿ ಆಗೋದಕ್ಕೆ ಇನ್ನು ಒಂದೇ ದಿನ ಬಾಕಿ ಇದ್ದಂತೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ನಾಳೆಯೇ ರಾಜೀನಾಮೆ ಕೊಡುವಂಥ ನಿರ್ಧಾರಕ್ಕೆ ಬರ್ತಾರಾ ಅಥವಾ ಬೇರೆಯವರ ಒತ್ತಡಕ್ಕೆ ಮಣಿದು ಇನ್ನೊಂದಿಷ್ಟು ಕಾಲಾವಕಾಶವನ್ನು ಪಡೆದುಕೊಳ್ತಾರಾ ಅನ್ನೋದರ ಆಧಾರದ ಮೇಲೆ ಈ ಎಲ್ಲ ಬೆಳವಣಿಗೆಗಳು ಕೂಡ ನಿಂತಿದ್ದಾವೆ. ರೆಹಮಾನ್.